ದಶಕಗಳ ರೈತರ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಯಶಸ್ವಿಯಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಅಧಿಕಾರಿಗಳ ನಿರಂತರ ಶ್ರಮ ಮತ್ತು ಕಂದಾಯ ಸಚಿವರ ದೂರಾಲೋಚನೆ ಪರಿಣಾಮವಾಗಿ ಇಂದು ಸಾವಿರಾರು ಕುಟುಂಬಗಳ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಪೌತಿ ಖಾತೆ, ದರಖಾಸ್ತು ಪೋಡಿ, ಮಾಸಾಶನ ಹಾಗೂ ಕಂದಾಯ ಗ್ರಾಮದ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಒಟ್ಟು 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತುಗಳನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ವಿತರಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಹಳ್ಳಿ ಬಳಿ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅತ್ಯಂತ ಯಶಸ್ವಿಯಾಯಿತು. ಸುಮಾರು 20,000 ಫಲಾನುಭವಿಗಳು ಇಂದು ತಮ್ಮ ಹಕ್ಕುಗಳನ್ನು ಪಡೆದರು. ತಾಲೂಕುವಾರು ಬಸ್ ವ್ಯವಸ್ಥೆ ಮಾಡಿ ಫಲಾನುಭವಿಗಳಿಗೆ ಅನುಕೂಲವನ್ನ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿತ್ತು. ಈ ವೇಳೆ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನ ಕಳೆದಿದೆ. ಇಷ್ಟು ದಿನಗಳಲ್ಲಿ ಸರ್ಕಾರ ಮಾಡಿದ ಸೇವೆಗಳ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಇದಾಗಿದೆ. ದಶಕಗಳಿಂದ ಹಕ್ಕು ಇಲ್ಲದೆ ಪರದಾಡುತ್ತಿದ್ದವರಿಗೆ ಇಂದು ಪರಿಹಾರ ನೀಡಲಾಗಿದೆ ಎಂದರು. ರಾಜ್ಯದಾದ್ಯಂತ ಪಿ ನಂಬರ್ ಎಂಬ ಸಮಸ್ಯೆ ತೀವ್ರವಾಗಿತ್ತು. ಇಂದು ಜಿಲ್ಲೆಯಲ್ಲಿ 3,000 ಕುಟುಂಬಗಳಿಗೆ ಯಾವುದೋ ಕಾಲದಲ್ಲಿ ಮಂಜೂರಾಗಿದ್ದ ಸರ್ಕಾರದ ಜಮೀನಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. 50 ವರ್ಷ ಕಳೆದರೂ ದಾಖಲೆ ಸಿಕ್ಕಿರಲಿಲ್ಲ. ಅವರಿಗೆಲ್ಲ ಇಂದು ದಾಖಲೆ ನೀಡಲಾಗಿದೆ. ಯಾವುದೇ ಮಧ್ಯವರ್ತಿ ಹಾವಳಿಲ್ಲದೆ ಫಲಾನುಭವಿಗಳ ಮನೆ ಬಾಗಿಲಿಗೆ ದಾಖಲೆ ಒದಗಿಸುವ ಕೆಲಸವನ್ನ ಇಲಾಖೆ ಮಾಡಿದೆ. ಎಲ್ಲವೂ ಪಿ ನಂಬರ್ಗಳಲ್ಲಿಯೇ ಇತ್ತು. ಪೋಡಿ ಆಗಿಲ್ಲ, ಸರ್ವೆ ಆಗಿಲ್ಲ. ದುರಸ್ತಿಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. 1964ರಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನಿಗೆ, ಅಂದರೆ ಸುಮಾರು 60 ವರ್ಷದ ಹಿಂದೆ ಮಂಜೂರಾಗಿದ್ದ ಜಮೀನಿಗೆ ಪೋಡಿ ದುರಸ್ತಿ ಮಾಡಿ ಪೂರ್ಣ ದಾಖಲೆ ವಿತರಿಸಲಾಗುತ್ತಿದೆ ಎಂದರು. ಮನೆ ಬಾಗಿಲಿಗೆ ಹೋಗಿ ದಾಖಲೆ ನೀಡುವ ಕೆಲಸ ಇಲಾಖೆಯ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅರ್ಜಿಯೇ ಪಡೆಯದೆ ದಾಖಲೆ ನೀಡುವ ಕೆಲಸ ಮಾಡಲಾಗುತ್ತಿದೆ. ನೆಮ್ಮದಿಯ ಬದುಕು ರೈತರಿಗೆ ನೀಡಲು ಕ್ರಮ ವಹಿಸಲಾಗಿದೆ. ಕಳೆದ 1 ವರ್ಷದಲ್ಲಿ 2.03 ಲಕ್ಷ ಪೋಡಿ ದುರಸ್ತಿ ಮಾಡಲಾಗಿದೆ. ಇದು ಕಂದಾಯ ಇಲಾಖೆ ಇತಿಹಾಸದಲ್ಲಿಯೇ ದಾಖಲೆಯಾಗಿದ್ದು ರೈತರಿಗೆ ಅನುಕೂಲ ಮಾಡುವ ಕೆಲಸವನ್ನ ಮಾಡಿದ ಸಂತೃಪ್ತಿ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. 50 ವರ್ಷ ಆದರೂ ಇವಕ್ಕೆ ಪಕ್ಕಾ ದಾಖಲೆಗಳು ಅವ್ರಿಗೆ ಆಗಿಲ್ಲ. ಆಗಿದವ ಎಲ್ಲರಿಗೂ? ಯಾರಿಗೆ ಸರ್ಕಾರದಿಂದ ಜಮೀನ್ ಮಂಜೂರಾಗಿತ್ತು ಅವರೆಲ್ಲರಿಗೂ ಪಕ್ಕಾ ದಾಖಲೆಗಳು ಆಗಿದವ? ಎಲ್ಲ ಪಿ ನಂಬರ್ಗಳಲ್ಲೇ ಇದಾವೆ, ಹೌದಾ? ಪಿ ನಂಬರ್ಗಳಲ್ಲಿ ಇದಾವೆ ಅಂದ್ರೆ ಪೋಡಿ ಆಗಿಲ್ಲ, ಸರ್ವೆ ಸ್ಕೆಚ್ ಆಗಿಲ್ಲ, ಹೊಸ ನಂಬರ್ ಬಂದಿಲ್ಲ, ಹೊಸ RTC ಕೂಡ ಬಂದಿಲ್ಲ. ಈ ತರಹ ಎಷ್ಟು ವರ್ಷದಿಂದ ಅವರು ಹಂಗಿದ್ದಾರೆ? 20 ವರ್ಷ, 40 ವರ್ಷ, 50 ವರ್ಷದಿಂದ ಹಂಗೆ ಇದ್ದಾರೆ. ಇವತ್ತು 1964ನೇ ಇಸ್ವಿಯಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದಂತ ಜಮೀನು ಅಂದ್ರೆ ಸುಮಾರು 60 ವರ್ಷ ಹಿಂದೆ, 60 ವರ್ಷ ಹಿಂದೆ ಮಂಜೂರಾಗಿದ್ದಂತ ಜಮೀನಿಗೆ ಇವತ್ತು ಪೋಡಿ ದುರಸ್ತು ಮಾಡಿ ಅವರಿಗೆ ಪೂರ್ಣ ದಾಖಲೆಯನ್ನ ಈ ಕಾರ್ಯಕ್ರಮದಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಮಂಜೂರಾಗಿ 60 ವರ್ಷ ಆಗಿದೆ, ಇಲ್ಲಿವರೆಗೂ ಅವರಿಗೆ ದಾಖಲೆ ಆಗಿರ್ಲಿಲ್ಲ. ಅಂತವರಿಗೆ ಇವತ್ತು ಮನೆ ಬಾಗಿಲಿಗೆ ಹೋಗಿ, ಅವ್ರು ಯಾರು ಅರ್ಜಿ ಕೊಟ್ಟಿದ್ದಿಲ್ಲ. ನೀವು ಯಾರಾದ್ರೂ ಅರ್ಜಿ ಹಾಕಿದ್ರೇನಮ್ಮ? ಈ ಕಾರ್ಯಕ್ರಮ, ಈ ಹಕ್ಕುಪತ್ರಕ್ಕೆ ಅರ್ಜಿ ಹಾಕಿದ್ರ ಯಾರನ? ಅರ್ಜಿನೇ ಕೇಳಲಿಲ್ಲ. ನಾವು ಅಪ್ಲಿಕೇಶನ್ ಹಾಕಿ ಅಂತ ಹೇಳಲಿಲ್ಲ. ಅವರು ಬಂದು ನಮ್ಮನ್ನ ಕೇಳಲೂ ಇಲ್ಲ. ಕಂದಾಯ ಇಲಾಖೆಯ ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಹೋಗಿ ಇವತ್ತು ಈ ದಾಖಲೆಗಳನ್ನ ಅವರಿಗೆ ಮಾಡಿಕೊಟ್ಟು ಬದುಕಿನಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅವರ ಕುಟುಂಬಕ್ಕೆ ಅವಕಾಶವನ್ನ ಇವತ್ತು ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಕಂದಾಯ ಇಲಾಖೆ ಇತಿಹಾಸದಲ್ಲಿ ಈವರೆಗೂ ಯಾವ ಕಂದಾಯ ಸಚಿವರು ಆಲೋಚನೆ ಮಾಡದ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಕೃಷ್ಣ ಬೈರೇಗೌಡರು ಯಶಸ್ವಿಯಾಗಿದ್ದಾರೆ. ಜನರ ಸಮಸ್ಯೆ ಪರಿಹಾರಕ್ಕೆ ಕೃಷ್ಣ ಬೈರೇಗೌಡ ಮುಂದಾಗಿರುವುದು ಶ್ಲಾಘನೀಯ. ಬಡವರ ಪಾಲಿಗೆ ವರದಾನ ನೀಡಿರುವ ಕಂದಾಯ ಇಲಾಖೆಗೆ ಹೊಸ ದಿಕ್ಕು ತೋರಿದ ಕೃಷ್ಣ ಬೈರೇಗೌಡರು ದೈವಕ್ಕೆ ಸಮಾನ ಎಂದರು. ಸುಮಾರು ದಿನಗಳ ರೈತರ ಕಷ್ಟಕ್ಕೆ ಪರಿಹಾರ ಸಿಗುವ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು. ಇಂದು
ಕಂದಾಯ ಇಲಾಖೆ ಮಾಡಿರುವ ಕಾರ್ಯಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆ ಸಲ್ಲಿಸಬೇಕು. 20 ವರ್ಷಗಳ ಕನಸು ನನಸಾಗ್ತಿದೆ. 2003ರಲ್ಲಿ ಅವರು ಪ್ರಥಮವಾಗಿ ಶಾಸಕರಾದರು. 2004ರಲ್ಲಿ ನಾನು ಶಾಸಕನಾದಾಗ ಈ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಜೋಡಿ ಗ್ರಾಮದ ಭೂತ, ಪಿ ನಂಬರ್ ಭೂತ, ಕಂದಾಯ ಗ್ರಾಮಗಳ ವಿಸ್ತರಣೆ ಸೇರಿದಂತೆ ಇತರೆ ಸಮಸ್ಯೆಗಳು ನಿರಂತರವಾಗಿ ಕಾಡ್ತಿತ್ತು. ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಪೌತಿ ಖಾತೆ, ಮನೆ ಬಾಗಿಲಿಗೆ ನೀಡುವ ಯೋಜನೆ ಜಾರಿಗೆ ತರುವ ಮೂಲಕ ಜನರ ಪಾಲಿಗೆ ಕೃಷ್ಣ ಬೈರೇಗೌಡರು ವರವಾಗಿದ್ದಾರೆ. ಇದಕ್ಕೆಲ್ಲ ರೂಪ ನೀಡಿದವರು ಕೃಷ್ಣ ಬೈರೇಗೌಡರು. ಹಂತ ಹಂತವಾಗಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಏನಿವತ್ತು ಓಡಿ ಪಿ ನಂಬರ್ ಅಂತಕ್ಕಂತ ಒಂದು ಭೂತ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕಾಡ್ತಾ ಇತ್ತು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜೋಡಿ ಗ್ರಾಮದ ಒಂದು ಭೂತ ಅದು ದೊಡ್ಡ ಸಮಸ್ಯೆ ಆಗಿತ್ತು. ಇನ್ನು ಉಳಿದಾಗೆ ಪ್ರತಿಯೊಂದು ಹಂತದಲ್ಲೂ ಕಂದಾಯ ಗ್ರಾಮಗಳ ಒಂದು ವಿಸ್ತರಣೆ, ಎಲ್ಲಿ ಹೋದ್ರೆ ಅಲ್ಲಿ ಹಳ್ಳಿಗಳಲ್ಲಿ ನಮಗೆ ಹಕ್ಕುಪತ್ರ ಇಲ್ಲ, ನಮಗೆ ಬೇರೆ ನಾವು ಸಾಲ ಪಡೆಯುವಂತದಕ್ಕೆ ನಮ್ಮ ಹತ್ರ ದಾಖಲೆ ಇಲ್ಲ, ಊರು ಬೆಳೆದಿದೆ, ಊರಿಂದ ಹೊರಗಡೆ ಇವತ್ತು ಜನವಸತಿಗಳು ನಿರ್ಮಾಣ ಆಗಿದೆ, ನಮಗೆ ಯಾವುದೇ ಹಕ್ಕಿಲ್ಲ, ನಮಗೆ ಒಂದು ಏನು ಅದಕ್ಕೆ ಅನುಕೂಲ ಪಡಿತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಇನ್ನ ಸಾಮಾಜಿಕ ಏನಿವತ್ತು ಭದ್ರತಾ ಯೋಜನೆಗಳು, ಹಿಂದೆ ಒಂದು ಕಾಲದಲ್ಲಿ ಮನೆ ಮನೆಗೆ ಇವತ್ತು ರಾಜಕೀಯ ನಾಯಕರು ಹೋಗಿ ಮಾಡ್ತಾ ಇದ್ರು. ಈಗ ನಮ್ಮ ಗ್ರಾಮವನ್ನು ಮತ್ತು ಬೇರೆ ಬೇರೆ ಇವತ್ತು ಇವೆಲ್ಲ ವ್ಯವಸ್ಥೆಗಳು ಬಂದಿರೋದ್ರಿಂದ ಅಲ್ಲಿ ಹೋಗಿ ಬಹಳಷ್ಟು ಜನ ಅಲ್ಲಿ ಹೋಗಿ ದಾಖಲು ಮಾಡುವಂತದ್ದಕ್ಕೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ಸರ್ಕಾರದ ಪಂಚ ಗ್ಯಾರಂಟಿಗಳು ಇವತ್ತು ಮುಟ್ಟಬೇಕಾದ್ರೆ ಇವೆಲ್ಲ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಡಿಯಲ್ಲಿ ತಾವು ಹಕ್ಕನ್ನ ಪಡೆದಾಗ ಮಾತ್ರ ನಿಮಗೆ ಅಲ್ಲಿ ಅವಕಾಶ ಒದಗತಕ್ಕಂಥದ್ದಿದೆ. ಇವೆಲ್ಲದನ್ನ ಒಟ್ಟುಗೂಡಿಸಿಕೊಂಡು ಇವತ್ತು ಒಟ್ಟಾರೆಯಾಗಿ ನಿಮಗೆ ಪೌತಿ ಖಾತೆ ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥ ಸಮಸ್ಯೆ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ಪೌತಿ ಖಾತೆಯನ್ನ ಮಾಡಿಕೊಡ್ತಕ್ಕಂಥದ್ದು, ಇವೆಲ್ಲ ಕಾರ್ಯಕ್ರಮಗಳು ಏನಿದಾವೆ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಅದಕ್ಕೊಂದು ರೂಪ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಕೃಷ್ಣ ಬೈರೇಗೌಡರು ಈ 2.5 ವರ್ಷಗಳಕ್ಕಿಂತ ಹೆಚ್ಚಿನ ತಮ್ಮ ಅವಧಿಯಲ್ಲಿ ಒಂದೊಂದು ಹಂತವಾಗಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.